ಹಲೋ ವೀಕ್ಷಕರೇ, ನಿಮ್ಮ ಮನುಷ್ಯ ಬಿದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಹಾಗೆಯೇ ಪಾತ್ರೆಗಳ ತೊಳೆದಿಟ್ಬಿಟ್ಟು ಆಮೇಲೆ ನನಗೆ ಏನಾದರೂ ಸ್ಪೈಸಿ ತಿನ್ನಬೇಕು, ಏನಾದರೂ ಖಾರ ಖಾರ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಏನು ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೆ. ನಮ್ಮ ಅಮ್ಮಂಗೆ ಕೇಳಿದೆ, ನಮ್ಮಮ್ಮ ಏನೂ ಹೇಳಿಲ್ಲ. ಹಾಗೆಯೇ ನಮ್ಮ ತಂಗಿ ಕೇಳಿದೆ, ಅವಳು ಕೂಡ ಏನೂ ಹೇಳಿಲ್ಲ. ಆಮೇಲೆ ನಾನೇ ಆಲೋಚನೆ ಮಾಡಿ ನಾನೇ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಮನೆಯಲ್ಲಿ ಯಾವ್ಯಾವ ಐಟಮ್ಸ್ ಇವೆ ಯಾವ್ಯಾವ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟೆ. ಆಮೇಲೆ ನನಗೆ ಏನು ತೋರಿಸ್ತು ಅಂದರೆ ನಮ್ಮ ಅಜ್ಜಿ ನನಗೆ ಒಂದು ರೆಸಿಪಿ ಹೇಳಿದರು. ಇದು ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ, ಇದು ಮತ್ತು ತುಂಬ ಸ್ಪೈಸಿ ಕೂಡ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ನನಗೆ ಆ ನೆನಪು ಬಂತು. ಆಮೇಲೆ ನಾನು ಕೂಡ ಟ್ರೈ ಮಾಡೋಣ ಅಂತ ಕಿಚನ್ಗೆ ಹೋಗ್ಬಿಟ್ಟೆ. ನೋಡಿ, ಮನೆಯಲ್ಲಿ ಅಗಸೆ ಹಿಂಡಿ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಹಾಗೆಯೇ ಖಾರಗಳಾಗಿರ್ಬೋದು ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ನನ್ನ ರೀತಿ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನನಗೆ ನೋಡಿ ಇವಾಗ ಸ್ಪೈಸಿ ಏನಾದರೂ ಖಾರ ಖಾರ ತಿನ್ನಬೇಕು ಅನ್ನಿಸ್ತಾ ಇದೆ, ಆದರೆ ಯಾವೂ ಕೂಡ ಅವೈಲೇಬಲ್ ಇಲ್ಲ. ಹಾಗಾಗಿ ನೋಡಿ ನಾನು ಇವಾಗ ಪ್ರಿಪೇರ್ ಮಾಡಬೇಕಾಗ್ತಾ ಇದೆ. ನೋಡಿ, ನಮ್ಮ ಕಿಚನ್ನಲ್ಲಿ ಏನು ಅವೈಲೇಬಲ್ ಇತ್ತು ಅಂದರೆ ಬರೀ ಮೆಣಸಿನ್ಕಾಯಿ ಮಾತ್ರ ಅವೈಲೇಬಲ್ ಇತ್ತು. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 6ರಿಂದ 8 ಹಸಿಮೆಣಸಿನ್ಕಾಯಿ ಈ ರೀತಿ ಹುರ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಡಿ, ಯಾಕಂದರೆ ಅದರ ಸ್ಮೆಲ್ ಜಾಸ್ತಿ ಬರುತ್ತೆ. ಸ್ವಲ್ಪ ಹಾಕಿದ್ರೇ ಚೆಂದ. ಹಾಗಾಗಿ ನಾನು ಅದರಲ್ಲಿ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಮ್ಮ ಅಜ್ಜಿ ಆವಾಗ ಹೇಳ್ತಾ ಇರೋರು ಏನಂದರೆ, ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲ ಖಾರಗಳನ್ನು ಚೆನ್ನಾಗಿ ಕೊಡ್ತಾ ಇದ್ರಂತೆ. ಅವರು ಹೊಲ ಗದ್ದೆಗಳಿಗೆ ಟಿಫನ್ ಕಟ್ಕೊಂಡ್ಬಿಟ್ಟು ರೊಟ್ಟಿ ಮತ್ತು ಈ ಥರ ಖಾರಗಳನ್ನು ಅಂಟಿಸ್ಕೊಂಡು ಊಟ ಮಾಡಿದರೆ ಆಹಾ ಏನು ಚಂದ ಅಂತ ಹೇಳ್ತಾ ಇದ್ರು. ನನಗೂ ಕೂಡ ಇವತ್ತು ಅದೇ ನೆನಪಾಗ್ತಾ ಇದೆ. ನೋಡಿ, ನಾನು ಇವಾಗ ಆ ಹಸಿಮೆಣಸಿನ್ಕಾಯನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ, ಆಮೇಲೆ 2 ಬೆಳ್ಳುಳ್ಳಿಯನ್ನು ಈ ರೀತಿ ಸುಲಿದ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಅದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ, ಇದು ತುಂಬ ಈಸಿ ಆಗಿದೆ. ಈ ರೆಸಿಪಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಕೇವಲ 2 ನಿಮಿಷದಲ್ಲಿ ನಾನು ಈ ರೆಸಿಪಿಯನ್ನು ರೆಡಿ ಮಾಡಿದ್ದೆ. ನನಗಂತೂ ಸಖತ್ತಾಗಿ ಹಸಿವಾಗಿತ್ತು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ರೊಟ್ಟಿ ಜೊತೆ ಅಂಟಿಸ್ಕೊಂಡು ಊಟ ಮಾಡಿದೆ. ನನಗಂತೂ ತುಂಬಾ ಇಷ್ಟವಾಯಿತು. ನನ್ನ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು.